ಹಾಯ್, ಇದು ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ. ಬೆಳಿಗ್ಗೆಯಿಂದ ರಾಯರ ಮಠಕ್ಕೆ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಲೇ ಇಲ್ಲ. ಯಾಕಂದರೆ ಟೈಮ್ ಸಾಕಾಗಿಲ್ಲ. ತುಂಬ ಕೆಲಸ ಇತ್ತು ಮನೇಲೇ ಪೂಜೆ ಮಾಡಿದ್ದು ಲೇಟ್ ಆಯಿತು. ಹಾಗಾಗಿ ಯಾಕೋ ಇವತ್ತಿನ ದಿನ ತುಂಬಾ ಬೇಜಾರಲ್ಲಿದ್ದೆ. ಕಾರಣ ಏನಪ್ಪ ಅಂದರೆ ಬೆಳಿಗ್ಗೆನೇ ಇವತ್ತು ರಾಯರಿಗೆ ಪೂಜೆ ಮಾಡೋಕ್ಕಾಗಿಲ್ಲ ಅನ್ನೋದೇ ಕಾರಣ. ಸರಿ, ಇನ್ನೇನು ಮಾಡೋದು, ಆಲ್ರೆಡಿ ಟೈಮ್ ಆಗಿದೆ. ಅಟ್ಲೀಸ್ಟ್ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ರವಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ಯಾಕೋ ನನಗೂ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಅಂದ. ಸರಿ ಆಯಿತು ಅಂದ್ಬಿಟ್ಟು ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ರವಿ ಇಬ್ಬರು ಹೋಗಿ 2 ದೀಪ ಹಚ್ಬಿಟ್ಟು ಬರೋಣ. ನಾನು ಯಾವಾಗಲೇ ಬನಶಂಕರಿ ದೇವಸ್ಥಾನಕ್ಕೆ ಹೋದರೂ ದೀಪ ಹಚ್ತೀನಿ. ಇವತ್ತು ಮಣ್ಣಿನ ದೀಪ ಹಚ್ಚಿದು. ಇಬ್ಬರು ಸೇರಿ ಮಣ್ಣಿನ ದೀಪ ಹಚ್ಚಿ ನಮ್ಮಿಬ್ಬರ ಮೇಲೆ ಆಗಲಿ, ನಮ್ಮ ಫ್ಯಾಮಿಲಿ ಮೇಲೆ ಆಗಲಿ, ಹೋಟೆಲ್ ಮೇಲೆ ಆಗಲಿ ಯಾರು ಕೆಟ್ಟ ಕಣ್ಣು ಬೀಳದೇ ಇರಲಿ ಅಂತ ದೇವ್ರ ಹತ್ರ ಬೇಡಿಕೊಂಡು ದೀಪ ಹಚ್ಚಿದ್ವಿ. ಬನಶಂಕರಿಗೆ ಹೋಗ್ತಿದ್ದಂಗೆ ಆಲ್ರೆಡಿ ಟೈಮ್ ಆಗಿರೋ ಕಾರಣ ಕ್ಲೋಸಿಂಗ್ ಟೈಮ್ ಆಗಿತ್ತು. ಹೋಗಿದ ತಕ್ಷಣವೇ ಬನಶಂಕರಿ ಅಮ್ಮನಿಗೆ ಹಾರ ಮಾಡಾಕಿದ್ರು. ಆ ನಿಂಬೆಹಣ್ಣು ಹಾರ ಮಾಡಾಕಿದ್ರು. ಆ ನಿಂಬೆಹಣ್ಣಿನ ಹಾರನ ತೆಗೆದಿದ್ರು. ಆ ನಿಂಬೆಹಣ್ಣು ಹಾರದಿಂದ ಎಲ್ರಿಗೂ ಲೆಮನ್ನ ಕೊಡ್ತಾಯಿದ್ರು. ಆ ನಿಂಬೆಹಣ್ಣಲ್ಲಿ ನನಗೂ ರವಿಗೆ ಇಬ್ಬರಿಗೂ ಕೂಡ ಸಿಕ್ತು. ತುಂಬಾ ಖುಷಿ. ಬನಶಂಕರಿ ತಾಯಿ ಪ್ರಸಾದ ಅಂದರೆ ಸುಮ್ಮನೆ ಅಲ್ಲ, ಅದೃಷ್ಟವಂತವ್ರಿಗೆ ಮಾತ್ರ ಪ್ರಸಾದ ಸಿಗೋದು. ಅದರಲ್ಲಿ ನಾವು ಒಬ್ಬರು ಅಂತ ಅನ್ನಿಸ್ತು. ಫೈನಲಾಗಿ ಅಮ್ಮಂಗೆ ಪೂಜೆ ಮಾಡಿ ಆಚೆ ಬಂದು 2 ದೀಪನೂ ಬಾಗಿಲಲ್ಲಿಟ್ಟು, ಅಂದರೆ ಹೆಬ್ಬಾಗ್ಲಲ್ಲೇ ಇಟ್ಟು, ಹೂವು ಎಲ್ಲನೂ ತಗೊಂಡೋಗಿ ದೀಪ ಇಡೋ ಹತ್ರ ಇಟ್ಟು, ಅದ್ರ ಪಕ್ಕದಲ್ಲೇ ಇನ್ನೊಂದೆರಡು ಪುಟ್ಟ ದೇವಸ್ಥಾನ ಇದೆ ಬನಶಂಕರಿ ಟೆಂಪಲ್ ಒಳಗಡೆನೆ. ಆ ಟೆಂಪಲ್ಗೆ ಹೋಗಿ ಕೈ ಮುಗಿದು ಎಲ್ರಿಗೂ ಒಳ್ಳೇದು ಮಾಡಮ್ಮ, ನಮಗೆ ಕೆಟ್ಟದ್ದು ಬಯಸೋರ್ಗೂ ಒಳ್ಳೇದು ಮಾಡು, ಒಳ್ಳೇದು ಬಯಸೋರ್ಗೂ ಒಳ್ಳೇದು ಮಾಡು, ಆದರೆ ಕೆಟ್ಟದ್ದು ಬಯಸೋರನ್ನ ನಮ್ಮಿಂದ ದೂರ ಮಾಡು, ಒಳ್ಳೇದು ಬಯಸೋರನ್ನ ಮಾತ್ರ ನಮ್ಮ ಜೊತೆಗಿರೋ ಥರ ಮಾಡು ಅಂತ ಹೇಳಿ ಕೈ ಮುಗಿದು ಮನೆ ಕಡೆ ಹೊರಡಬೇಕಿತ್ತು. ಯಾಕೆ ಅಂದರೆ ಸ್ವಲ್ಪ ಹೊತ್ತು ಕೂರೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಇರಲಿಲ್ಲ. ರವಿ ಹೋಟ್ಲ ಹತ್ರ ಹೋಗಬೇಕಿತ್ತು. ಸರಿ ಆಯಿತು ಅಂದ್ಬಿಟ್ಟು ನಾನು ರವಿ ಅಮ್ಮಂಗೆ ನಮಸ್ಕಾರ ಮಾಡಿ ಮನೆ ಕಡೆ ಹೊರಟ್ವಿ. ನಮ್ಮಿಬ್ಬರು ಬ್ಲಾಗ್ ಇವತ್ತಿನ ದಿನ ಹೀಗಿತ್ತು. ನಿಮ್ಮ ದಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್.